ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು? ಶಾರದಮ್ಮ. ಓಕೆ. ಎಲ್ಲಿಂದ ಬರೋದು ನೀವು? ಮಂಜುನಾಥ್ ನಗರದಿಂದ. ಓಕೆ. ಸರಕೇರಿಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 18 ವರ್ಷದಿಂದ ಬರ್ತಾ ಇದ್ದೀನಿ. 18 ವರ್ಷದಿಂದ ಬರ್ತಾ ಇದ್ದೀರಾ. ಈ 18 ವರ್ಷದಿಂದ ಪ್ರತಿದಿನ ಬರ್ತಾ ಇದ್ದೀರಲ್ಲ, ಕರೆಕ್ಟ್ ಅಲ್ವಾ? ಈ 18 ವರ್ಷ ಪ್ರತಿದಿನದಿಂದ ಬರ್ತಾ ಇರ್ಬೇಕಾದ್ರೆ ನಿಮ್ಗೆ ಹೇಗ್ ಅನ್ಸಿದೆ? 18 ವರ್ಷದಿಂದ ಬರ್ತಾ ಇದ್ದೀರಾ. ಭಾನುವಾರನು ಇದ್ರೆ ಸಾಕಪ್ಪ ಅನಿಸುತ್ತೆ ನಮ್ಗೆ. ಆದ್ರೆ ಅಲ್ಲಿ ಬರ್ಬೇಕು ಅಂದ್ರೆ ಹೆಣ್ಮಕ್ಳೆಲ್ಲ ಇದಾರೆ, ಮನೇಲಿ ಕೂಡ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡಲ್ಲ, ಅಷ್ಟು ಪ್ರೀತಿಯಿಂದ ನೋಡ್ತಾರೆ ನಮ್ಮನ್ನ. ಅದಕ್ಕೆ ಬರ್ಬೇಕು ಅನ್ನೋದು ಒಂದು ಆಸೆ. 18 ವರ್ಷದಿಂದ ಥೆರಪಿ ತಗೊಳ್ತಾ ಇದ್ದೀರಲ್ಲ, ಸೊ ಈ ಥೆರಪಿ ತಗೊಂಡ್ಮೇಲೆ ನಿಮ್ಗೆ ಬೋನ್ಸ್ ಏನಾದ್ರು ವೀಕ್ ಆಗಿದೆಯಾ? ಅದು ಏನಾಗೋಗ್ತಿತ್ತು ಗೊತ್ತಾ, ಬಿದ್ದು 2 ಕಾಲು ನಡಿಯಕ್ಕೆ ಆಗ್ತಿರ್ಲಿಲ್ಲ. ಹೆಂಗಪ್ಪ ದೇವ್ರೆ ಅಂತ ಅದಕ್ಕೆ ದಿವಸ ಬಿಡ್ದಂಗೆ ಬರ್ತಾ ಇರೋದು. ಇವಾಗ ಮೊಣಕಾಲೆಲ್ಲ ಚೆನ್ನಾಗಾಯ್ತು. ಆಮೇಲೆ ಸೊಂಟ ಆಪರೇಷನ್ ಇದೆ. ಅವಾಗ ಇದಿದ್ರೆ ಆಪರೇಷನ್ ಮಾಡ್ಕೊಳ್ತಿರ್ಲಿಲ್ಲ. ಓಕೆ ಓಕೆ ಅಮ್ಮ, ಇವಾಗ 18 ವರ್ಷದಿಂದ ಬರ್ತಿದ್ರಲ್ವಾ, ಇವಾಗ ಹೇಗ್ ಅನ್ಸಿದೆ ನಿಮ್ಗೆ? ಬೇರೆಯವ್ರು ಹೇಳ್ತಾರೆ ರಕ್ತ ಕಮ್ಮಿ ಆಗುತ್ತೆ, ಬೋನ್ಸ್ ವೀಕ್ ಆಗುತ್ತೆ. ತುಂಬಾ ಜನ ಹಾಗೆ ಅಂದ್ರು, ಅದೆಲ್ಲ ಸುಳ್ಳು. ನಮ್ಗೆ ಮೈ ತುಂಬಾ ಆರೋಗ್ಯ, ಅಲ್ಲಿ ಬಂದ್ರೆ ತುಂಬಾ ಆರೋಗ್ಯವಾಗಿ ಇದೆ ಅಷ್ಟೇ. 18 ವರ್ಷದಿಂದ ತಗೊಳ್ಳೋದ್ರಿಂದ ನೀವು ಆರೋಗ್ಯವಾಗಿದ್ದೀರಾ. ಎಷ್ಟು ಏಜ್ ನಿಮ್ಗೆ? 88. 88 ಜುಲೈ ಬಂದ್ರೆ 88 ವರ್ಷ. 88. ಸೊ 87 ತುಂಬಿ 88. ಓಕೆ. ಸೊ ಸತತವಾಗಿ ನೀವು 18 ವರ್ಷದಿಂದ ಥೆರಪಿ ತಗೊಳ್ಳೋದ್ರಿಂದ ನೀವು ಇಷ್ಟು ಆಕ್ಟಿವ್ ಆಗಿದ್ದೀರಾ. ಓಕೆ. ಅಲ್ಲಿ ಬರೋರ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ದಿವಸ ಬರ್ಬೇಕು, ಬಿಡ್ದಂಗ್ ಬಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ ಅಮ್ಮ, ಥ್ಯಾಂಕ್ ಯು. ಮಂಜುನಾಥ್ ನಗರದಿಂದ ಬಸವೇಶ್ವರ ಕಾಲೇಜು ಅಲ್ಲಿ ಬಸ್ ಹತ್ತೀನಿ. ಅಲ್ಲಿ ಇಳಿದು ದೇವಯ್ಯ ಪಾರ್ಕ್ನಿಂದ ನಡ್ಕೊಂಡ್ ಬರ್ತೀನಿ. ತಿರ್ಗಿ ಅಲ್ಲಿಂದ ದೇವಯ್ಯ ಪಾರ್ಕ್ನಿಂದ ಹತ್ತು ಇಲ್ಲಿ ಬಸವೇಶ್ವರ ಸ್ಕೂಲ್ ಹತ್ರ ಇಳಿತೀನಿ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಡ್ ಬರ್ತೀನಿ. ಆದ್ರೆ ಹೆಂಗ್ ಬರ್ತೀನಿ ಹೆಂಗ್ ಹೋಗ್ತೀನಿ ಅಂತಾನು ಗೊತ್ತಾಗಲ್ಲ. ಮನೆಗ್ ಬಂದ್ರೆ ಮಾತ್ರ ಎಲ್ಲೂ ಹೋಗಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಕಾಲುಗಳು ಅಷ್ಟು ಸುಸ್ತಾಗುತ್ತೆ. ಎಲ್ಲ ಏನಂತಾರ ಗೊತ್ತಾ, ಈ ವಯಸ್ಸಿಗೆ ನೀನ್ ಎಲ್ಲ ಕೆಲ್ಸಾನು ಮಾಡ್ಕೊಳ್ತೀಯ, ನೀನ್ ಒಬ್ಳೇನೆ, ಏನೋ ಚೂಟಿಯಾಗಿದೀಯಾ ಅಂತಾರೆ.